ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿಕೊಂಡಿದೆ. ಹೊರ್ಮುಜ್ ಜಲಸಂಧಿಯಲ್ಲೂ ಕೂಡ ಪರಿಸ್ಥಿತಿ ಮತ್ತಷ್ಟು ಬಿಗುವಿನ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆ ಇದೆ. ಇದರ ನಡುವೆ ಮಧ್ಯಪ್ರಾಚ್ಯದಿಂದ ಕಾರವಾರದ ಬಂದರಿಗೆ ಡಾಂಬರನ್ನು ತುಂಬಿಕೊಂಡು ಬಂದಿದ್ದಂತಹ ಮರೀನ್ ಫ್ಲೋಯಲ್ ಕಂಪನಿಯ ಹಡಗಿನಲ್ಲಿ ಸಿಬ್ಬಂದಿಗಳು ಎಡವಟ್ಟನ್ನು ಮಾಡಿಬಿಟ್ಟಿದ್ದಾರೆ. ಸಿಬ್ಬಂದಿಯ ಅಚಾತುರ್ಯದಿಂದ ಎಡವಟ್ಟಿನಿಂದ ಡಂಪ್ ಆಗ್ತಾ ಇದ್ದಂತಹ ಡಾಂಬರ್ ಹೆಚ್ಚಿನ ಪ್ರೆಷರ್ನಿಂದಾಗಿ ಪೈಪ್ಲೈನ್ ಒಡೆದು ಸಾವಿರಾರು ಲೀಟರ್ ಬಿಸಿ ಡಾಂಬರು ಸಮುದ್ರದ ಪಾಲಾಗಿದೆ. MMCL ಕಂಪನಿಗೆ ಸೇರಿದಂತಹ ಡಾಂಬರ್ ಇದು ಕಾರವಾರದ ಬೈತುಕೋಲಾ ಬಂದರಿನಲ್ಲಿ ಡಂಪ್ ಮಾಡಲಾಗ್ತಾ ಇತ್ತು. ಆದರೆ ಸಿಬ್ಬಂದಿಯ ಎಡವಟ್ಟಿನಿಂದ ಸಾವಿರಾರು ಲೀಟರು ಬಿಸಿ ಡಾಂಬರು ಬಳಕೆಗೆ ಸಿಗದಂತೆ ಸಮುದ್ರದ ಪಾಲಾಗ್ಬಿಟ್ಟಿದೆ. ಹೇಗಾಯಿತು ಈ ಘಟನೆ, ಸಿಬ್ಬಂದಿಗಳು ಎಡವಟ್ಟು ಮಾಡಿದ್ದಲ್ಲಿ ಅಂಥೇಳಿ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಮಧ್ಯಪ್ರಾಚ್ಯದಿಂದ ಕಾರವಾರದ ಬಂದರಿಗೆ ಡಾಂಬರ್ ತುಂಬಿಕೊಂಡು ಬಂದಂತಹ ಹಡಗಿನಲ್ಲಿ ಡಾಂಬರ್ ಸೋರಿಕೆ ಆಗಿರುವಂಥದ್ದು. ಕಾರವಾರದ ಬಂದರಿನಲ್ಲಿದ್ದೀವಿ, ನೀವು ನೋಡ್ಬೋದು. ಈ ಭಾಗದಲ್ಲೇ ಇದೀಗ ಈ ಭಾಗದಲ್ಲಿ ಏನು ಡಾಂಬರ್ ಸೋರಿಕೆ ಆಗ್ತಿತ್ತು ಅದನ್ನು ಸ್ಟಾಪ್ ಮಾಡಲಾಗಿದೆ. ಆದರೆ ಅಧಿಕಾರಿಗಳಾಗಲಿ ಅಥವಾ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಕೂಡ ಯಾರೂ ಕೂಡ ಬಂದಿಲ್ಲ. ಇಲ್ಲಿಯ ಏನು ಬಂದರಿನಲ್ಲಿ ಇದ್ದಂತಹ ಹಡಗಿನ ಸಿಬ್ಬಂದಿಗಳೇ ಇವತ್ತು ಏನು ಡಾಂಬರ್ ಏಕಾಏಕಿಯಾಗಿ ಏನು ಸೋರಿಕೆ ಆಗ್ತಾ ಇತ್ತು ಅದನ್ನು ಈಗ ತಡೆದಿರುವಂಥದ್ದು. ಇದು ಈ ಡಾಂಬರ್ ಬರುವಂಥದ್ದು ಮಧ್ಯಪ್ರಾಚ್ಯ ಭಾಗದಿಂದ ಬರುವಂಥದ್ದು. ಅಂಥದ್ರಲ್ಲಿ ನೀವು ನೋಡ್ಬೋದು ಈ ಭಾಗದಲ್ಲಿ ಈಗ 2 ಹಡಗುಗಳು ನಿಂತಿದ್ದಾವೆ. ಅದರಲ್ಲಿ ಒಂದು ಹಡಗಿನಲ್ಲಿ ಡಾಂಬರನ್ನು ತುಂಬಿಕೊಂಡು ಬಂದಿರುವಂಥದ್ದು. ಆದರೆ ಇಷ್ಟೆಲ್ಲ ಆದರೂ ಕೂಡ ಈ ಭಾಗದಲ್ಲಿ ಬಂದರು ಅಧಿಕಾರಿಗಳು ಯಾವುದೇ ಕ್ರಮವನ್ನು ಕೈಗೊಳ್ಳಿಲ್ಲ. ಸಿಬ್ಬಂದಿಗಳೇ ಅದನ್ನು ಈಗ ಬಂದ್ ಮಾಡಿರುವಂಥದ್ದು. ಸುಮಾರು ಸಾವಿರಾರು ಲೀಟರ್ ಏನು ಡಾಂಬರ್ ಏನಿದೆ ಆ ಡಾಂಬರ್ ಈ ಭಾಗದಲ್ಲಿ ಸಮುದ್ರಕ್ಕೆ ಸೇರಿರುವಂಥದ್ದು. ಇವೆಲ್ಲವೂ ಕೂಡ ಒಂದು MMCL ಅನ್ನುವಂತಹ ಒಂದು ಕಂಪ್ನಿಗೆ ಸೇರಿದಂತಹ ಡಾಂಬರ್ ಇದಾಗಿರುತ್ತದೆ. ಇದು ಅಲಿಗದ್ದ ಭಾಗದಲ್ಲಿರುವಂತಹ ಒಂದು ಸಂಸ್ಥೆ ಕಂಪ್ನಿ ಇದು. ಈ ಕಂಪ್ನಿಗೆ ಇಲ್ಲಿಂದನೇ ಸ್ಟೋರೇಜನ್ನು ಮಾಡಿ ನಂತರದಲ್ಲಿ ಅಲಿಗದ್ದಕ್ಕೆ ಪೈಪ್ ಮೂಲಕ ಹರಿಸುವಂಥದ್ದು. ಆದರೆ ಇವತ್ತು ಆಗಿರುವಂತಹ ದುರಂತ ಏನು ಅಂತಂದರೆ ಅವ್ರು ಏನು ಪೈಪ್ ಮೂಲಕ ಅಲ್ಲಿ ನೀವು ಕಾಣ್ಬೋದು ನೋಡ್ಬೋದು, ಪೈಪ್ ಮೂಲಕ ಅವರು ಡಾಂಬರನ್ನು ಇನ್ನೊಂದು ಪೈಪ್ಗೆ ಲಿಂಕ್ ಮಾಡುವಂಥದ್ದು. ಆದರೆ ಲಿಂಕ್ ಮಾಡಿದಾಗ ಅದನ್ನು ಫಿಟ್ಟಿಂಗನ್ನು ಸರಿಯಾಗಿ ಮಾಡಿರಲಿಲ್ಲ. ಏನು 3-4 ಪೈಪ್ಗಳಿದ್ದು ಅವೆರಡೂ ಕೂಡ ರಭಸಕ್ಕೆ ಓಪನ್ ಆಗಿರುವಂಥದ್ದು. ಅದರಿಂದಾಗಿ ಸುಮಾರು ಸಾವಿರಾರು ಲೀಟರ್ ಏನು ಡಾಂಬರ್ ಏನಿತ್ತು ಆ ಡಾಂಬರ್ ಇವತ್ತು ಸಮುದ್ರಕ್ಕೆ ಸೇರಿ ಹೋಗಿದ್ದಾವೆ. ಆದರೆ ಬಂದರು ಇಲಾಖೆಯವರು ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಡಾಂಬರ್ ಎಲ್ಲವೂ ಕೂಡ ಈಗ ಸಮುದ್ರ ತಳಭಾಗ ಸೇರುವಂಥದ್ದು. ಇದರಿಂದಾಗಿ ಜಲಚರಗಳು ಕೂಡ ಸಮಸ್ಯೆ ಆಗುವಂತಹ ಸಮಸ್ಯೆ ಈಗ ಉದ್ಭವವಾಗಿರುವಂಥದ್ದು. ಒಟ್ಟಿನಲ್ಲಿ ಪೆಟ್ರೋಲಿಯಂ ಉತ್ಪನ್ನಕ್ಕೆ ಇವತ್ತು ಸಾಕಷ್ಟು ಬೇಡಿಕೆ ಇದ್ದಾವೆ, ಕೊರತೆ ಇದೆ. ಇಂಥ ಸ್ಥಿತಿಯಲ್ಲಿ ಈ ರೀತಿಯ ಒಂದು ನಿರ್ಲಕ್ಷ್ಯ ಡಾಂಬರ್ ಸಮುದ್ರಕ್ಕೆ ಸೇರುವಂಥ ಕಾರಣವಾಗಿದೆ. ಇನ್ನಾದರೂ ಆಡಳಿತ ಸಂಬಂಧಪಟ್ಟಂತಹ ಬಂದರು ಇಲಾಖೆಯವರು ಇರ್ಬೋದು, ಹಾಗೆ ಅಲ್ಲಿಯ ಕಂಪನಿಯ ಅಧಿಕಾರಿಗಳಿರ್ಬೋದು, ಡಾಂಬರನ್ನು ಮಿತವಾಗಿ ಸರಿಯಾಗಿ ಉಪಯೋಗಿಸುವಂಥ ಕೆಲಸವನ್ನು ಮಾಡಬೇಕು. ಅದಲ್ಲದೆ ಈ ರೀತಿ ಈಗ ಸಾವಿರಾರು ಲೀಟರ್ ಸಮುದ್ರಕ್ಕೆ ಡಾಂಬರ್ ಸೇರಿರುವಂಥದ್ದು. ಇದಕ್ಕೆ ಯಾವ ಕ್ರಮವನ್ನು ಕೈಗೊಳ್ಳುತ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.